ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ದ್ವಿತೀಯ PUC ಇತಿಹಾಸದ 2ನೇ ಪಾಠ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋನ ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದ್ವಿತೀಯ PUC ಇತಿಹಾಸ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು ಈಗಾಗಲೇ ಸೆಕೆಂಡ್ ಇಯರ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ಕ್ವಶನ್ ಆನ್ಸರ್ಸ್ ಮತ್ತು ಸಮ್ಮರಿಗಳನ್ನು ಹಾಕ್ತಾ ಇದ್ದೀವಿ. ಮುಂದೆ ಬೇರೆ ವಿಷಯಗಳಲ್ಲಿನೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರಿಬಾರ್ದು. ಶುರು ಮಾಡೋಣ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ ಇತ್ತು, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು? ಉತ್ತರ ಕಾರ್ಟ್ ಜೈಟ್ ಮೆನ್. ಅಂದರೆ ಹಳೆ ಶಿಲಾಯುಗದ ಮಾನವ ಬಳಸಿರ್ತಕ್ಕಂಥ ಅದು ಕಲ್ಲಿನ ಪ್ರಕಾರದ ಹೆಸರೇ ಕ್ವಾರ್ಟ್ ಜೈಟ್ ಮೈನ್ ಅಂತಕ್ಕಂಥದ್ದು. 2ನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು? ಅದು ಸೋಹಾನ್ ನದಿ ಕಣಿವೆ ಅಂತ ಬರ್ತದ. ಸೊ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಇದು ಭಾರತದಲ್ಲಿ ಕಂಡು ಬಂದಿರತಕ್ಕಂಥ ಹಳೆ ಶಿಲಾಯುಗದ ಪ್ರಥಮ ತಾಣ ಅಂದರೆ ಸ್ಥಳ ಆಗದ. ಮುಂದಿನ ಪ್ರಶ್ನೆ 3. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಸೊ ಉತ್ತರ ಭಾರತದಲ್ಲಿ ಮಾನವ ಉಪಯೋಗವನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಲೋಹವೇ ಅದು ತಾಮ್ರ. ಪ್ರಶ್ನೆ 4. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಈ ದಕ್ಷಿಣ ಭಾರತದಲ್ಲಿ ಮಾನವ ಮೊಟ್ಟ ಮೊದಲವಾಗಿ ಕಬ್ಬಿಣವನ್ನು ಏನು ಮಾಡ್ತಾನಪ್ಪ ಅಂದರೆ ಅದು ಉಪಯೋಗವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ. ಮೊದಲ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಸೊ ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರ್ತದಪ್ಪ ಅಂದ್ರೆ ಫಸ್ಟ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ಯಾಲಿಯೋಲಿಥಿಕ್ ಪದ ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಅಂದರೆ ಅದರಲ್ಲಿ 2 ಪದ ಇದಾವ, ಒಂದು ಪ್ಯಾಲಿಯಾ, ಇನ್ನೊಂದು ಲೀಥಿಕ್ ಅಂತ. ಈ ಪ್ಯಾಲಿಯಾ ಪದದ ಅರ್ಥ ಹಳೆಯ, ಲೀಥಿಕ್ ಪದದ ಅರ್ಥ ಶಿಲೆ. ಅಂದರೆ ಹಳೆಯದಾದ ಅಥವಾ ಪುರಾತನ ಶಿಲೆ, ಅರ್ಥಾತ್ ಪುರಾತನ ಶಿಲಾಯುಗವನ್ನು ಪ್ಯಾಲಿಯೋಲಿಥಿಕ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿರಿ. ತಾಣ ಅಂದರೆ ಸ್ಥಳ. ಹಾಗಾದರೆ ಹಳೆ ಶಿಲಾಯುಗ ಕಂಡು ಬಂದಿರತಕ್ಕಂಥ 2 ಸ್ಥಳಗಳು ಯಾವುದಪ್ಪ ಅಂದರೆ ಅದು ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ ಅಂತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಲಿಂಗಸನೂರು ಅಂತಕ್ಕಂಥದ್ದು. ಅವೆರಡು ಕೂಡ ಏನಪ್ಪ ಅಂದರೆ ಹಳೆ ಶಿಲಾಯುಗದ ಸ್ಥಳಗಳು ನಮಗೆ ಪತ್ತೆ ಆಗಿದ್ದಾವ. ಪ್ರಶ್ನೆ 3. ಮಧ್ಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿರಿ. ಹಾಗಾದರೆ ಮಧ್ಯ ಶಿಲಾಯುಗ ಎಲ್ಲಿ ಕಂಡು ಬರ್ತದಂದ್ರೆ ಅದು ರಾಜಸ್ಥಾನ್ ರಾಜ್ಯದ ಅಜ್ಮೇರ್ ಆಗಿರ್ಬೋದು, ಗುಜರಾತ್ ರಾಜ್ಯದ ಸಾಬರಮತಿ. ಇವೆರಡೂ ಕೂಡ ಈ ಸ್ಥಳಗಳಲ್ಲಿ ಅಜ್ಮೇರ್ ಮತ್ತು ಸಾಬರಮತಿಯಲ್ಲಿ ಮಧ್ಯ ಶಿಲಾಯುಗದ ತಾಣಗಳು ಪತ್ತೆ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥ ಏನು? ಸೊ ಇದು ಕೂಡ ನಿಯೋಲಿಥಿಕ್ ಅಂತಕ್ಕಂಥ ಪದ ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಅಂದರೆ ಈ ನಿಯೋಲಿಥಿಕ್ ಅಂತಕ್ಕಂಥ ಪದದಲ್ಲಿ ಸಹಿತ 2 ಪದ ಇದ್ದಾವೆ, ಒಂದು ನಿಯೋ, ಇನ್ನೊಂದು ಲೀಥಿಕ್. ಸೊ ನಿಯೋ ಅಂದರೆ ಹೊಸ, ಲೀಥಿಕ್ ಅಂದರೆ ಶಿಲೆ. ಇದರ ಅರ್ಥ ಹೊಸ ಶಿಲೆ. ಅಂದರೆ ಹೊಸ ಶಿಲಾಯುಗಕ್ಕೆ ನಿಯೋಲಿಥಿಕ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 5. ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿರಿ. ಸೊ ಹೊಸ ಶಿಲಾಯುಗ ಎಲ್ಲಿ ಕಂಡು ಬಂದದ? ಸೊ ಕರ್ನಾಟಕ ರಾಜ್ಯದ ಮಸ್ಕಿಯಲ್ಲಿ, ತಮಿಳುನಾಡಿನ ತಿರುವನವೇಲಿಯಲ್ಲಿ. ಸೊ ಈ 2 ಸ್ಥಳಗಳಲ್ಲಿ ಮಸ್ಕಿ ಮತ್ತು ತಿರುವನವೇಲಿಗಳಲ್ಲಿ ನಮಗೆ ಹೊಸ ಶಿಲಾಯುಗದ ತಾಣಗಳು ಪತ್ತೆ ಆಗಿದ್ದಾವ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಈ ಪಾಠದಲ್ಲಿ ನಿಮಗೆ ಸೆಕೆಂಡ್ PUC ಅವರಿಗಾಗಿ ಹಿಸ್ಟರಿಯಲ್ಲಿ ಹೊಸ ಶಿಲಾಯುಗ ಮತ್ತು ಲೋಹಯುಗ ಪಾಠದ ಪ್ರಶ್ನೋತ್ತರಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ಪಾಠದ